ನೋಡಿ ನಮ್ಮೆಲ್ಲ SLC ವಿದ್ಯಾರ್ಥಿಗಳೇ, ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮೇಯವನ್ನು ಬಿಡಿಸ್ತಾ ಇದ್ದೀನಿ. ಅದು ಅನುಕ್ರಮವಾಗಿ ನಿಮಗೆ ಮೂರನೇ ಪ್ರಮೇಯ, ಪರೀಕ್ಷಾ ದೃಷ್ಟಿಕೋನದಿಂದ ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಒಂದು ಪ್ರಮೇಯ ಅಂತ ಹೇಳ್ಬೋದು. ನೋಡ್ರಿ, ಪ್ರಮೇಯದ ನಿರೂಪಣೆ ಏನಿದೆ ಅಂತ ನೋಡೋಣ. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ ಅಂತಕ್ಕಂಥದ್ದು ಪ್ರಮೇಯದ ಒಂದು ಹೇಳಿಕೆ. ನಾನಿಲ್ಲಿ ABC ತ್ರಿಭುಜ ಮತ್ತು DEF ಅಂತಕ್ಕಂಥ ಎರಡು ತ್ರಿಭುಜಗಳನ್ನು ತೊಗೊಂಡಿದ್ದೀನಿ. ಇವೆರಡು ಹೇಗಿವೆ ಅಂತಂದರೆ ಒಂದಕ್ಕೊಂದು ಸಮರೂಪವಾಗಿರ್ತಕ್ಕಂತಹ ತ್ರಿಭುಜಗಳಿವೆ. ಈಗ ತ್ರಿಭುಜ ನಮ್ಮ ದತ್ತಾಂಶದಲ್ಲಿ ಏನಿದೆ ಅಂತಂದರೆ ತ್ರಿಭುಜ ABC ಇದ್ದದ್ದು ಯಾವುದಕ್ಕೆ ಸಮರೂಪಿಯಾಗಿದೆ ಅಂದರೆ ತ್ರಿಭುಜ DEFಗೆ ಸಮರೂಪಿಯಾಗಿದೆ. ಇವೆರಡೂ ತ್ರಿಭುಜಗಳ ಸಮರೂಪಿ ಆಗಿರೋದ್ರಿಂದ ನಮಗೇನು ಕಂಡುಬರ್ತದೆ ಅಂತಂದ್ರೆ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರಬೇಕು. ಆ ಕಂಡೀಷನ್ ಮುಂದೆ ಸಾಧನೆಯಲ್ಲಿ ನಮ್ಗೆ ಬಳಕೆ ಆಗ್ತದೆ. ಅದಕ್ಕೆ ಏನು ಮಾಡೋಣ ಅಂದರೆ ಬರ್ಕೊಳ್ಳೋಣ. ಈಗ ಅದನ್ನು ಏನಪ್ಪ ಬರೆಯೋಣ ಅಂತಂದರೆ AB ಡಿವೈಡೆಡ್ ಬೈ, ನೋಡಿರಿ, ABಗೆ ಅನುರೂಪವಾಗಿರ್ತಕ್ಕಂಥದ್ದು DE, BCಗೆ ಅನುರೂಪವಾಗಿರ್ತಕ್ಕಂಥದ್ದು EF ಮತ್ತು ACಗೆ ಅನುರೂಪವಾಗಿರ್ತಕ್ಕಂಥದ್ದು DF. ಇವುಗಳ ಅನುಪಾತವನ್ನು ಬರಿತಾ ಇದ್ದೀನಿ. AB ಡಿವೈಡೆಡ್ ಬೈ DE ಈಕ್ವಲ್ ಟು BC ಡಿವೈಡೆಡ್ ಬೈ EF ಈಕ್ವಲ್ ಟು ಏನಪ್ಪ ಅಂದರೆ AC ಡಿವೈಡೆಡ್ ಬೈ DF ಬರುತ್ತೆ. ಇದನ್ನು ಮುಂದೆ ಬಳಸೋಣ, ಇಲ್ಲಿ ಅಷ್ಟೇ ಬರೆದು ಬಿಡೋಣ. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು, ನೋಡಿರಿ, ಸಾಧನೆ ಏನು? ವಿಸ್ತೀರ್ಣ V ಅಷ್ಟೇ ಬರಿತೀನಿ, ಲಕ್ಷ ಕೊಡ್ರಿ. ವಿಸ್ತೀರ್ಣ ತ್ರಿಭುಜ ಯಾವುದು? ABC ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ ಏನು ಮಾಡೋಣ ಅಂತಂದರೆ DEF ತಗೊಳ್ಳೋಣ. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳಿಗೆ ಸಮಾನುಪಾತದಲ್ಲಿ ಇರ್ತದೆ. ವರ್ಗಗಳ ಅನುಪಾತಕ್ಕೆ ಸಮನಾಗಿರ್ತದೆ. ಅಂದರೆ AB ಡಿವೈಡೆಡ್ ಬೈ DE ಇಲ್ಲೇ ಅದ ನೋಡಿ, ಅನುಪಾತಗಳನ್ನು ಬರೆದಿದ್ದೀನಿ. ಇವುಗಳ ವರ್ಗಗಳನ್ನು ತಗೊಳ್ಳಿ. AB ಡಿವೈಡ್ ಬೈ DE ಬ್ರಾಕೆಟ್ ಸ್ಕ್ವೇರ್ ಈಕ್ವಲ್ ಟು BC ಡಿವೈಡೆಡ್ ಬೈ EF ಬ್ರಾಕೆಟ್ ಸ್ಕ್ವೇರ್. ಆಮೇಲೆ ಮೂರನೇ ಅನುಪಾತ ಏನು ಬರಬೇಕು? AC ಡಿವೈಡೆಡ್ ಬೈ DF ಬ್ರಾಕೆಟ್ ಸ್ಕ್ವೇರ್ ಅಂತ ಬರುತ್ತೆ. ಸರಿನಾ? ಇದನ್ನು ನಾವು ಸಾಧಿಸಬೇಕಾಗಿದೆ. ಸೊ ಇದನ್ನು ಸಾಧಿಸೋದಕ್ಕೋಸ್ಕರ ಒಂದು ಚಿಕ್ಕದಾಗಿರ್ತಕ್ಕಂಥ ರಚನೆ ಏನು ಮಾಡ್ಕೋಬೇಕು. ಇಲ್ಲಿ ಏನು ಮಾಡೋಣ ಅಂತಂದರೆ ಗಮನಿಸಿರಿ, ಇಲ್ಲಿ ಡಯಾಗ್ರಾಮ್ದೊಳಗೆ ಈ AL ಅಂತ ತೊಗೊಂಡಿದ್ದೀನಿ. ಇದನ್ನು AL ಅನ್ನು BCಗೆ ಲಂಬ ಆಗಿ ಎಳೆದಿದ್ದೀವಿ. ಆಮೇಲೆ ಇಲ್ಲಿ DM ಅನ್ನು ಏನು ಮಾಡಿದ್ದೀವಿ ಅಂತಂದರೆ ಈ DM ಅನ್ನು EFಗೆ ಲಂಬ ಆಗೋ ಹಾಗೆ ಎಳ್ಕೊಂಡಿದ್ದೀವಿ. AL ಲಂಬ BC ಮತ್ತು DM ಲಂಬ EF ರಚಿಸಿ. ಸೊ ಇಷ್ಟು ರಚನೆ ಏನು ಮಾಡ್ಕೊಳ್ಳೋಣ. ಇನ್ನು ಮುಂದಿನ ಹಂತ ಏನಪ್ಪ ಅಂತಂದ್ರೆ ನಮ್ಗೆ ಸಾಧನೆ ಹಂತಕ್ಕೆ ಸಾಕ್ತೀವಿ. ಸಾಧನೆ ಏನು ಅಂತ ನೋಡೋಣ ಬನ್ನಿ. ಇಲ್ಲಿ ಮೊಟ್ಟ ಮೊದಲಿಗೆ ನಾನೇನು ಮಾಡ್ತೀನಿ ಅಂದರೆ ಇವೆರಡೂ ತ್ರಿಭುಜಗಳ ವಿಸ್ತೀರ್ಣಗಳನ್ನು ತಗೊಳ್ತೀನಿ. ವಿಸ್ತೀರ್ಣ ತ್ರಿಭುಜ ABC ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ DEF ಅಂತ ತಗೊಳ್ತಾ ಇದ್ದೀನಿ. ನೋಡಿರಿ, ತ್ರಿಭುಜದ ವಿಸ್ತೀರ್ಣಕ್ಕೆ ಸೂತ್ರ ಮೂಲಭೂತವಾಗಿ ನಿಮ್ಗೆ ಗೊತ್ತು, 1/2 ಪಾದ ಗುಂಡ್ಲೆ ಎತ್ತರ. ಅದನ್ನು ಬಳಸೋಣ. ABCಯ ವಿಸ್ತೀರ್ಣವನ್ನು ಬರೆಯೋಣ. 1/2 ಪಾದ BC. ಈ BCಗೆ ಅನುರೂಪವಾಗಿರ್ತಕ್ಕಂಥ ಎತ್ತರ ಯಾವುದಾಗ್ತದೆ? AL ಆಗ್ತದೆ. ನಾವು AL ಅನ್ನು BCಗೆ ಲಂಬ ಆಗುವ ಹಾಗೆ ರಚನೆ ಮಾಡ್ಕೊಂಡಿದ್ದೀವಿ. ಪಾದ ಗುಂಡ್ಲೆ ಎತ್ತರ ಅಂದರೆ ಏನು ಬರೀಬೇಕು? ನನಗಿಲ್ಲಿ AL ಬರೀತೀನಿ. ಇಲ್ಲಿ ಎರಡನೇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿರಿ, 1/2 ಎರಡನೇ ತ್ರಿಭುಜದಲ್ಲಿ EF ನಮಗೇನಾಗ್ತದೆ ಅಂದರೆ ಪಾದ ಆಗ್ತದೆ. EF ಅನ್ನು ಬರಿತೀನಿ, ಪಾದ. ಆಮೇಲೆ ಇದಕ್ಕೆ ಅನುರೂಪವಾಗಿರ್ತಕ್ಕಂಥ ಎತ್ತರ DM ಆಗ್ತದೆ ಅನ್ನೋದನ್ನು ನಾವು ನೋಡ್ತೀವಿ. ಸರಿನಾ? ಇಲ್ಲಿ ವಿಸ್ತೀರ್ಣ ತ್ರಿಭುಜ ABC ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ DEF ಈಕ್ವಲ್ ಟು ಏನು ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂದರೆ ತಾವೆಲ್ಲ ಇಲ್ಲಿ ಗಮನಿಸಬೇಕು. ಏನನ್ನು ಹೊಡೆದು ಹಾಕಲಿಕ್ಕೆ ಬರ್ತದೆ ಅಂದ್ರೆ ನಮಗೆ ಈ 1/2 ಮತ್ತು 1/2 ಅನ್ನು ಹೊಡೆದು ಹಾಕೊಳ್ಳೋಣ. ಇದನ್ನು ಸ್ವಲ್ಪ ವಿಂಗಡಿಸಿ ಬರೋಣ. ಹೆಂಗಂದ್ರೆ BC ಅಪಾನ್ EF ಇಂಟು AL ಅಪಾನ್ DM ಅಂತ ಬರೀತಕ್ಕಂಥ ಪ್ರಯತ್ನವನ್ನು ಮಾಡೋಣ. ನೋಡಿರಿ, BC ಡಿವೈಡೆಡ್ ಬೈ EF ಇಂಟು ಏನು ಬರೀಬೇಕು ಅಂದರೆ AL ಡಿವೈಡೆಡ್ ಬೈ DM ಅಂತ ಬರೆಯೋಣ. ಇದಕ್ಕೆ ನಾನು ಸಮೀಕರಣ 1 ಅಂತ ಕರಿತೀನಿ. ಈಗ ಇದನ್ನು ನೋಡಿದರೆ ನಮ್ಗೆ ಗೊತ್ತಾಗ್ತದೆ ಏನಂತಂದರೆ ನಮಗೆ BCಗೆ ಮತ್ತು EFಗೆ ನೀವು ಲಂಬ ಎಳೆದಿದ್ರಿ. ಇಲ್ಲಿ 3 ಹಂತಗಳದಾವಲ್ಲ, ಇಲ್ಲಿ 3 ಸಾಧಿಸಂಗಿಲ್ಲ. ನಾವು ಏನು ಮಾಡ್ತೀವಿ ಅಂದರೆ AB ಅಪಾನ್ DE ಸ್ಕ್ವೇರ್ ಸಾಧಿಸಂಗಿಲ್ಲ, AC ಅಪಾನ್ DF ಸ್ಕ್ವೇರ್ ಸಾಧಿಸಂಗಿಲ್ಲ. BC ಅಪಾನ್ EF ಬ್ರಾಕೆಟ್ ಸ್ಕ್ವೇರನ್ನು ಸಾಧಿಸ್ತೀವಿ. ಯಾಕಂದರೆ BCಗೆ ಮತ್ತು EFಗೆ ನೀವು ಲಂಬ ಎಳೆದಿರಿ, ಅದಕ್ಕೆ ಅನುಗುಣವಾಗಿರ್ತಕ್ಕಂಥ ಅನುಪಾತವನ್ನು ಸಾಧಿಸ್ತೀವಿ. ಉಳಿದುದನ್ನು ನೇರವಾಗಿ ಹಾಗೆ ಬರಿತೀವಿ. ಅಂದರೆ ನನಗೆ AL ಅಪಾನ್ DF ಬಂದ ಬದಲಿ BC ಅಪಾನ್ EF ಬಂತು ಅಂದರೆ ಅದೇನಾಗ್ತದೆ ಅಂದರೆ BC ಸ್ಕ್ವೇರ್ ಅಪಾನ್ EF ಸ್ಕ್ವೇರ್ ಆಗ್ತದೆ. ಅಂದರೆ ಇನ್ನು ಮುಂದಿನ ಹಂತದೊಳಗೆ ನಾವು ಏನು ವಿಚಾರ ಮಾಡಬೇಕು ಅಂದರೆ
ಎ ಎಲ್ ಅಪಾನ್ ಡಿ ಎಮ್ ಅದ ಬದಲಿ ಬಿ ಸಿ ಅಪಾನ್ ಇ ಎಫ್ ಬರೋಕ್ಕೆ ಸಾಧ್ಯ ಐತೆನಾ ಅಂತ ನಾವು ವಿಚಾರ ಮಾಡಬೇಕು. ಅದಕ್ಕೆ ಈ ಎ ಎಲ್ ಮತ್ತು ಡಿ ಎಮ್ ಅನ್ನು ಹೊಂದಿರತಕ್ಕಂತಹ ಈ ಎರಡು ತ್ರಿಭುಜಗಳನ್ನು ತೆಗೆದುಕೊಂಡು ಇವೆರಡು ತ್ರಿಭುಜಗಳು ಒಂದಕ್ಕೊಂದು ಸರ್ವಸಮ ಅಂತ ಸಾಧಿಸ್ಕೊಳ್ತೀನಿ. ಲಕ್ಷ ಕೊಡ್ರಿ. ತ್ರಿಭುಜ ಎ ಬಿ ಎಲ್ ಮತ್ತು ತ್ರಿಭುಜ ಡಿ ಇ ಎಮ್ಗಳಲ್ಲಿ ದಯವಿಟ್ಟು ಗಮನಿಸಬೇಕು. ಈ ಎರಡೂ ತ್ರಿಭುಜಗಳು ಇಲ್ಲಿ ನಮಗೇನು ಗಮನಿಸ್ತೀವಿ, ಏನು ಕಾಣ್ತೀವಿ ಅದನ್ನು ನಾವು ಗಮನಿಸ್ತಾ ಬರೋಣ. ಲಕ್ಷ ಕೊಡಬೇಕು. ನೋಡ್ರಿ, ಎ ಬಿ ಎಲ್ ಮತ್ತು ಡಿ ಇ ಎಮ್ದೊಳಗೆ ನಾವೆರಡು ಸಮರೂಪಿಯನ್ನು ಸಾಧಿಸ್ಕೊಳ್ಳೋಣ. ಅಲ್ಲೇ ಆ ಸಂಬಂಧವನ್ನು ಮುಂದೆ ಬಳಸ್ಕೊಳ್ತೀವಿ. ಏನೇನು ಸಾಮ್ಯತೆ ಐತೆ ನೋಡ್ರಿ. ಕೋನ ಎ ಬಿ ಎಲ್ ಐತಲ್ಲ, ಕೋನ್ ಎ ಬಿ ಎಲ್ ಇದ್ದದ್ದು ಕೋನ್ ಡಿ ಇ ಎಮ್ಗೆ ಸೇಮ್ ಆಗಬೇಕು. ಕೋನ್ ಡಿ ಇ ಎಮ್, ಯಾಕಂದರೆ ಎ ಬಿ ಸಿ ಮತ್ತು ಡಿ ಇ ಎಫ್ ಎರಡು ತ್ರಿಭುಜಗಳು ಒಂದಕ್ಕೊಂದು ಸಮರೂಪಿ ಅದಾವೆ. ಸಮರೂಪಿ ಇರೋದ್ರಿಂದ ಅವು ಅನುರೂಪ ಕೋನಗಳು ಸಮನಾಗಿರ್ಬೇಕಲ್ಲ. ಬಿದಾಗಿಂದ ಈಗ ಸೇಮ್ ಇರಬೇಕು. ಇನ್ನು ಎ ಎಲ್ ಬಿ ತಗೋರಿ. ಕೋನ್ ಎ ಎಲ್ ಬಿ ಇದ್ದದ್ದು ಯಾವುದಕ್ಕೆ ಸಮ ಆತಂದ್ರೆ ಕೋನ್ ಡಿ ಎಮ್ ಇಗೆ ಸಮ ಆಯ್ತು. ನೋಡ್ರಿ, ಎರಡು ಜೊತೆ ಕೋನಗಳು ಸಮ ಅದಾವ ಅಂದ್ರೆ ಮೂರನೇದು ಆಟೋಮೆಟಿಕಲಿ ಸೇಮ್ ಇರಬೇಕು. ಇವೆರಡು ತ್ರಿಭುಜಗಳು ಒಂದಕ್ಕೊಂದು ಸಮಕೋನೀಯ ಅದು. ಅಂದರೆ ಕೋನ ನಿರ್ಧಾರಕ ಗುಣದ ಪ್ರಕಾರ ಈ ಎರಡು ತ್ರಿಭುಜಗಳು. ಆದ್ದರಿಂದ ತ್ರಿಭುಜ ಎ, ನಾನು ಹೀಗೆ ಬರಿತೀನಿ, ಸ್ವಲ್ಪ ಇಲ್ಲೇ ಟ್ರಿಕ್ ಐತೆ, ಅದು ಒಂದು ಸರಿಯಾಗಿ ಫಾಲೋ ಮಾಡಿರಿ. ಇಲ್ಲಿ ನೋಡಿರಿ, ಇದನ್ನ ಹೆಂಗೆ ಮಾಡ್ರಿ ಅಂದ್ರೆ ಇಲ್ಲಿದ್ದು ನೋಡ್ರಿ, ಬಿ ಎಲ್ ಐತಿ. ಇಲ್ಲಿ ನೋಡ್ರಿ, ಬಿ ಬಂದದ, ನೆಕ್ಸ್ಟ್ ಎಲ್ ಬಂದದ. ಯಾವ್ದು ಬರಿಬೇಕು ನೆಕ್ಸ್ಟ್? ಈಗ ಬಿ ಆಯ್ತು, ಎಲ್ ಆಯ್ತು, ಎ ಉಳಿತು, ಎ ಬರಿತೀನಿ. ಸಮರೂಪಿ ತ್ರಿಭುಜ ಇ ಎಮ್. ಇಲ್ಲಿ ನೋಡ್ರಿ, ಇ ಎಮ್ ಮುಂದೇನು ಬರಿಬೇಕು ನೀವು? ಇ ಎಮ್ ಬಂತು, ಯಾವುದು ಉಳಿದೀಗ? ಡಿ ಉಳಿದು, ಡಿ ಬರಿಬೇಕು ಇಲ್ಲಿ. ಸರಿ, ಲಕ್ಷ ಕೊಟ್ಟರೆ ಸರಿಯಾಗಿ. ಇವೆರಡು ಸಮರೂಪ ಆದವು. ಎರಡು ತ್ರಿಭುಜಗಳು ಸಮರೂಪಿ ಆದ್ರೆ ಅನುರೂಪ ಭಾವಗಳು ಸಮಾನುಪಾತದಾಗಿರ್ಬೇಕು. ಬಿ ಎಲ್ ಎ ಇ ಎಮ್ ಡಿ ಬಂದದ. ಈಗ ತ್ರಿಭುಜ ಬಿ ಎಲ್ ಎ ಇದ್ದದ್ದು ಸಮರೂಪಿ ಏನು ಬಂತು? ತ್ರಿಭುಜ ಯಾವುದದು? ಇ ಎಮ್ ಡಿ. ಇಲ್ಲಿ ಹೆಂಗೆ ಬಂದದ ಹಂಗೆ ಬರೀರಿ. ಇನ್ನು ಎರಡು ತ್ರಿಭುಜಗಳು ಸಮರೂಪಿ ಆದ್ರೆ ಅವುಗಳ ಅನುರೂಪ ಭಾವಗಳು ಸಮಾನುಪಾತದಾಗಿರ್ಬೇಕು. ಬಿ ಎಲ್ ಡಿವೈಡೆಡ್ ಬೈ ಇ ಎಮ್. ನೋಡ್ರಿ, ಬಿ ಎಲ್ ಡಿವೈಡೆಡ್ ಬೈ ಇ ಎಮ್ ಈಕ್ವಲ್ ಟು ಎಲ್ ಎ ಬೈ ಎಮ್ ಡಿ. ಈಕ್ವಲ್ ಟು ಬಿ ಎ ಡಿವೈಡೆಡ್ ಬೈ ಇ ಡಿ. ಬಿ ಎ ಅಪಾನ್ ಇ ಡಿ. ಅಂದ್ರೆ ಇದನ್ನ ಹಿಂಗೆ ತೊಗೊಳ್ರಿ. ಇಲ್ಲಿ ನೋಡ್ರಿ, ಎ ಎಲ್ ಅಪಾನ್ ಡಿ ಎಮ್ ಅಂತ ಬರ್ಕೊರಿ. ಇದನ್ನು ಬಿಡು, ಇದು ನಮ್ಗೆ ಅವಶ್ಯ ಇಲ್ಲ. ಇವೆರಡು ತೊಗೋತೀನಿ ನೋಡ್ರಿ. ಎ ಎಲ್ ಅಪಾನ್ ಡಿ ಎಮ್ ಯಾವುದಕ್ಕೆ ಸಮ ಬಂತು ಅಂತಂದ್ರೆ ಎ ಬಿ ಅಪಾನ್ ಡಿ ಸಮ ಬಂತ ಇಲ್ಲ? ಎ ಬಿ ಅಪಾನ್ ಡಿ. ಆದರೆ ಲಕ್ಷ ಕೊಡ್ಬೇಕು ಎಲ್ಲರೂ. ಇಲ್ಲಿ ಮತ್ತೆ ನಾನು ಎ ಬಿ ಅಪಾನ್ ಡಿ ಬರಿತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಇಂಪಾರ್ಟೆಂಟ್ ಸ್ಟೆಪ್ಪ, ಲಕ್ಷ ಕೊಡ್ರಿ. ಎ ಎಲ್ ಅಪಾನ್ ಡಿ ಎಮ್ ಇಕ್ವಲ್ ಟು ಎ ಬಿ ಅಪಾನ್ ಡಿ ಬಂತು. ಆದ್ರೆ ಈ ಹಿಂದೆ ನೋಡ್ರಿ, ದತ್ತಾಂಶದೊಳಗೆ ಏನೈತಿ? ಇಲ್ಲ ಐತೆ ನೋಡ್ರಿ, ಎ ಬಿ ಅಪಾನ್ ಡಿ ಇದ್ದದ್ದು ಯಾವುದಕ್ಕೆ ಸಮ ಆಯ್ತು ಅಂದ್ರೆ ಬಿ ಸಿ ಅಪಾನ್ ಇ ಎಫ್ಗೆ ಸಮ. ಇದನ್ನು ಲಕ್ಷ ಕೊಡ್ಬೇಕು. ಎ ಬಿ ಅಪಾನ್ ಡಿ ಅಂದರೆ ಏನು ಸಮ ಅದ? ಬಿ ಸಿ ಅಪಾನ್ ಇ ಎಫ್ಗೆ ಸಮ ಅದ. ಅದು ಉಪಯೋಗ ಆಗ್ತದೆ ನೆಕ್ಸ್ಟ್ ಅಲ್ಲಿ. ಇಲ್ಲಿ ಉಪಯೋಗ ಮಾಡ್ಕೊಳೋದು. ಆವಾಗ ಏನಾಗ್ತದೆ ನೋಡಿ, ಇದು ಎ ಬಿ ಅಪಾನ್ ಡಿ ಇದ್ದದ್ದು ಯಾವುದಕ್ಕೆ ಸಮ ಅದ? ಬಿ ಸಿ ಡಿವೈಡೆಡ್ ಬೈ ಇ ಎಫ್ಗೆ ಸಮ. ಈಗ ಇವೆರಡನ್ನು ಹೋಲಿಸ್ಕೊಂಡ್ಬಿಟ್ರಿ ಅಂದ್ರೆ ಬಲಭಾಗ ಸೇಮ್ ಐತಿ ನೋಡ್ರಿ. ಇಲ್ಲೂ ಎ ಬಿ ಬೈ ಡಿ ಐತಿ, ಇಲ್ಲೂ ಎ ಬಿ ಬೈ ಡಿ ಐತಿ. ಅಂದ್ರೆ ಎ ಎಲ್ ಅಪಾನ್ ಡಿ ಎಮ್ದ ಬೆಲೆ ಏನು ಬಂತು? ಎ ಎಲ್ ಡಿವೈಡೆಡ್ ಬೈ ಡಿ ಎಮ್ ಅನ್ನೋ ಬೆಲೆ ಯಾವುದಕ್ಕೆ ಸಮ ಆಯ್ತು? ಬಿ ಸಿ ಅಪಾನ್ ಇ ಎಫ್ಗೆ ಸೇಮ್ ಆಗ್ತಾವ ಇಲ್ಲ? ನೋಡ್ಬೇಕು, ಲಕ್ಷ ಕೊಡ್ಬೇಕು. ಬಲಭಾಗ ಸೇಮ್ ಇರೋದ್ರಿಂದ ಇಲ್ಲೂ ಎ ಬಿ ಬೈ ಡಿ ಐತಿ, ಇಲ್ಲೂ ಎ ಬಿ ಬೈ ಡಿ ಐತಿ. ಹಾಗಾಗಿ ಎ ಎಲ್ ಬೈ ಡಿ ಎಮ್ ಇದ್ದದ್ದು ಯಾವುದಕ್ಕೆ ಸರಿ ಹೋಗ್ತದ? ಬಿ ಸಿ ಅಪಾನ್ ಇ ಎಫ್ಗೆ ಸರಿ ಹೋಗ್ತದ. ಆದ್ದರಿಂದ ಇದಕ್ಕೆ ನೀವು ಸಮೀಕರಣ 2 1 ಮತ್ತು 2ರಿಂದ ನೋಡ್ರಿ ಏನು ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಒಂದೇ ಸಮೀಕರಣ ಲಕ್ಷ ಕೊಡ್ರಿ. ಇದೇನೈತಿಲ್ಲ ಹಂಗಿದಂಗೆ ಬರ್ಕೋತೀನಿ ನಾನು. ಎ ಎಲ್ ಬೈ ಡಿ ಎಮ್ ಬದಲಿ ಬಿ ಸಿ ಅಪಾನ್ ಇ ಎಫ್ ಹಾಕ್ಬೇಕು ಅಷ್ಟೇ. ಅದನ್ನ ಉಪಯೋಗ ಮಾಡ್ಕೋಬೇಕು. ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ ಏನಪ್ಪ ಅಂತಂದ್ರೆ ಡಿ ಇ ಎಫ್ ಈಕ್ವಲ್ ಟು ಬಿ ಸಿ ಅಪಾನ್ ಇ ಎಫ್. ಈಗಾಗಲೇ ಒಂದು ಐತಿ ಬಿ ಸಿ ಅಪಾನ್ ಇ ಎಫ್. ಮುಂದೆ ಏನೈತೆ ಅಂದ್ರೆ ಅದಕ್ಕೆ ಒಂದೇ ಸಮೀಕರಣದೊಳಗೆ ಇಂಟು ಎ ಎಲ್ ಬೈ ಡಿ ಎಮ್ ಐತಿ. ಆ ಎ ಎಲ್ ಬೈ ಡಿ ಎಮ್ ಅಂದ್ರೆ ಬಿ ಸಿ ಅಪಾನ್ ಇ ಎಫ್ ಅಂತ ಸಾಧಿಸ್ಕೊಂಡಿದ್ರಿ. ಅದಕ್ಕೆ ಇಲ್ಲಿ ಏನು ಮಾಡಿರಿ? ಬಿ ಸಿ ಅಪಾನ್ ಇ ಎಫ್ ಅಂತ ಹಾಕ್ರಿ. ಇನ್ನು ಇವೆರಡು ಗುಣಾಕಾರ ಆಗಿ ಏನಾಯ್ತು ನೋಡ್ರಿ, ಬಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಇ ಎಫ್ ಸ್ಕ್ವೇರ್. ಇದು ನಮಗೆ ಬೇಕಾಗಿತ್ತು, ಬಂತು. ಇದನ್ನು ನಿಮಗಲ್ಲಿ ಸಾಧನೀಯದೊಳಗೆ ಹೆಂಗೈತೆ ಅಂದ್ರೆ ಅದು ಬಿ ಸಿ ಅಪಾನ್ ಇ ಎಫ್ ಬ್ರಾಕೆಟ್ ಸ್ಕ್ವೇರ್ ಅಂತ ಹೀಗೆ ಇಟ್ಬಿಟ್ರಿ. ಇದು ನಮಗೆ ಸಾಧನೀಯ. ಇದೇ ರೀತಿ ಆದ್ದರಿಂದ
ಸಾಮಾನ್ಯೀಕರಿಸಿ ಬರೆದು ಬಿಡು. ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ ಡಿ ಇ ಎಫ್ ಈಸ್ ಈಕ್ವಲ್ ಟು ಏನನ್ನು ಬರಿಬೇಕು ಅಂದರೆ ಎ ಬಿ ಡಿವೈಡೆಡ್ ಬೈ ಡಿ ಇ ಬ್ರಾಕೆಟ್ ಸ್ಕ್ವೇರ್ ಎ ಬಿ ಡಿವೈಡೆಡ್ ಬೈ ಡಿ ಇ ಬ್ರಾಕೆಟ್ ಸ್ಕ್ವೇರ್ ಈಕ್ವಲ್ ಟು ಬಿ ಸಿ ಅಪಾನ್ ಇ ಎಫ್ ಬ್ರಾಕೆಟ್ ಸ್ಕ್ವೇರ್. ಈಗ ತಾನೇ ಸಾಧಿಸಿದಿರಿ, ಇದನ್ನು ನೇರವಾಗಿ ಬರೆದು ಬಿಡು. ಆಮೇಲೆ ಮುಂದೇನು ಬರೀಬೇಕು, ಎ ಸಿ ಅಪಾನ್ ಡಿ ಎಫ್ ಬ್ರಾಕೆಟ್ ಸ್ಕ್ವೇರ್ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಇದು ನಮಗೆ ಪ್ರಮೇಯದ ಒಂದು ಸಾಧನೆ ಆಗ್ತದೆ. ನೋಡಿ ನಮ್ಮೆಲ್ಲ SLC ವಿದ್ಯಾರ್ಥಿಗಳೇ, ನಿಮ್ಮ ಪರೀಕ್ಷಾ ದೃಷ್ಟಿಕೋನದಿಂದ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪ್ರಮೇಯ ಅದು ಪೈಥಾಗೋರಸ್ನ ಪ್ರಮೇಯ. ಅದರ ಹೇಳಿಕೆ ಏನು, ಸಾಧನೆ ಏನು ಅಂತ ನೋಡೋಣ. ನೋಡಿರಿ, ನಿರೂಪಣೆ ಏನಪ್ಪ ಅಂತಂದರೆ, ಒಂದು ಲಂಬಕೋಣ ತ್ರಿಭುಜದಲ್ಲಿ, ಇಲ್ಲಿ ಒಂದು ಲಂಬಕೋಣ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು, ಇಲ್ಲಿ ನಮಗೆ AC ವಿಕರ್ಣ ಆಗ್ತದೆ, ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂತಕ್ಕಂಥದ್ದು ಪ್ರಮೇಯದ ಹೇಳಿಕೆ. ಇದು ತಮಗೆಲ್ಲ ಮಾಹಿತಿ ಗೊತ್ತಿರತಕ್ಕಂಥ ಮಾಹಿತಿನೇ. ಇಲ್ಲಿ ದತ್ತಾಂಶ ಏನಂತಂದರೆ, ತ್ರಿಭುಜ ಎ ಬಿ ಸಿನಲ್ಲಿ ಬಿ ಅಂತಕ್ಕಂಥ ಶೃಂಗದೊಳಗೆ ಲಂಬಕೋನ ಆಗಿದೆ. ಹಾಗಾಗಿ ನಾನೇನು ಬರಿತೀನಿ ಅಂದ್ರೆ, ಕೋನ್ ಬಿ ಈಕ್ವಲ್ ಟು ಎಷ್ಟು ಬರಿತೀನಿ ಅಂತಂದ್ರೆ 90 ಡಿಗ್ರಿ ಬರಿತೀನಿ. ಹೌದಾ? ಇನ್ನು ನಾವೇನು ಸಾಧಿಸಬೇಕಾಗೈತೆ ಅಂದ್ರೆ, ವಿಕರ್ಣದ ಮೇಲಿನ ವರ್ಗ ಎ ಸಿ, ನೋಡಿರಿ, ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಉಳಿದೆರಡು ಬಾಹುಗಳು ಯಾವುವು, ಎ ಬಿ ಮತ್ತು ಬಿ ಸಿ. ನಿಮ್ಗೆ ಉಳಿದಿರ್ತಕ್ಕಂಥ ಎರಡು ಬಾಹುಗಳು, ಅವುಗಳ ಮೇಲಿನ ವರ್ಗಗಳ ಮೊತ್ತ ಅಂದರೆ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಅದಕ್ಕೆ ಒಂದು ಚಿಕ್ಕದಾಗಿರ್ತಕ್ಕಂಥ ರಚನೆ ಇದೆ. ಏನಂತಂದರೆ, ಇಲ್ಲಿ ಬಿ ಡಿಯನ್ನು ಲಂಬವಾಗಿ ರಚಿಸ್ಕೋಬೇಕು ನಾವು. ಎದಕ್ಕಂತಂದ್ರೆ ಎ ಸಿಗೆ ಬಿ ಡಿ ಲಂಬ ಎ ಸಿ ರಚಿಸಿ, ಬಿ ಡಿ ಲಂಬ ಎ ಸಿ ರಚಿಸಿ. ಸೊ ಇಷ್ಟಾದಮೇಲೆ ನಾವು ಸಾಧನೆ ಹಂತಕ್ಕೆ ಸಾಗ್ತೀವಿ. ಏನು ಸಾಧನೆ ಅಂತ ನೋಡಿ, 2 ಹಂತದಲ್ಲಿ, ಆ್ಯಕ್ಚುಲಿ 3 ಹಂತದಲ್ಲಿ ಸಾಧನೆ ಜರುಗ್ತದೆ. ಇಲ್ಲಿ ನಿಮಗೆ ಇಲ್ಲಿ 3 ತ್ರಿಭುಜಗಳದಾವೆ. ಎ ಬಿ ಸಿ ಮೂಲ ಒಂದು ತ್ರಿಭುಜದ, ಎ ಬಿ ಡಿ ಒಂದದ, ಬಿ ಡಿ ಸಿ ಒಂದದ. ಈ 2 ಪ್ರತ್ಯೇಕವಾಗಿರ್ತಕ್ಕಂಥ ಲಂಬಕೋಣ ತ್ರಿಭುಜಗಳು ಮೂಲ ತ್ರಿಭುಜಕ್ಕೆ ಸಮರೂಪಿ ಆಗ್ತವೆ ಅಂತಕ್ಕಂಥದ್ದನ್ನು ಸಾಧಿಸಿಕೊಂಡು ಆ ಸಂಬಂಧವನ್ನು ಬಳಸಿ ಎರಡನ್ನು ಸೇರಿಸ್ತಕ್ಕಂಥ ಕೆಲಸ ಮಾಡಬೇಕು. ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡ್ರಿ. ನಾನೇನು ಮಾಡ್ತೀನಿ ಅಂದರೆ, ಮೊದಲಿಗೆ ತ್ರಿಭುಜ ಈ ಎ ಬಿ ಡಿ ತೊಗೋತೀನಿ ಮತ್ತು ಮೂಲ ತ್ರಿಭುಜ ತೊಗೋತೀನಿ. ನೋಡಿರಿ, ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಎ ಬಿ ಸಿಗಳಲ್ಲಿ ಇವೆರಡೂ ತ್ರಿಭುಜಗಳೊಳಗೆ ಸಾಮ್ಯತೆ ಏನೈತೆ ಅಂತ ಸ್ವಲ್ಪ ನೋಡ್ತಾ ಹೋಗೋಣ. ನೋಡ್ರಿ, ಇಲ್ಲಿ ಒಂದು ಲಂಬಕೋಣದ, ಅಲ್ಲಿ ಒಂದು ಲಂಬಕೋಣದ. ಎ ಬಿ ಡಿ ಒಳಗೆ ಡಿನಲ್ಲಿ 90 ಡಿಗ್ರಿ ಆಗೋಂಗೆ ಮಾಡಿದ್ರಿ, ಬಿನಾಗ 90 ಡಿಗ್ರಿ ಐತಿ ಮೂಲವಾಗಿ. ಹಾಗಾಗಿ ಕೋನ್ ಎ ಡಿ ಬಿ ಈಕ್ವಲ್ ಟು ಕೋನ್ ಏನಾಗ್ತದೆ ಹೇಳ್ರಿ, ಏನು ಬರೆಯೋಣ, ಎ ಡಿ ಬಿ ಇದ್ದದ್ದು ಯಾವುದಕ್ಕೆ ಸಮ, ಎ ಬಿ ಸಿದೊಳಗೆ ಯಾವ್ದು ಲಂಬಕೋನದ, ಬಿ 90 ಡಿಗ್ರಿ ಐತಿಲ್ಲ, ಕಾಣಿಸ್ಕೊಳ್ತಾವೆ ನಿಮಗೆ. ಎ ಬಿ ಸಿ ಎಷ್ಟು 90 ಡಿಗ್ರಿ. ಎ ಡಿ ಬಿ ನಾವು ರಚನೆ ಪ್ರಕಾರ ಮಾಡಿದ್ದೀವಿ, ಎ ಬಿ ಸಿ 90 ಅಂತ ಕೊಟ್ಟಿದ್ದಾರೆ. ಕಾರಣ ಏನಂತಂದರೆ, ಇದಕ್ಕೆ ರಚನೆ ಮತ್ತು ದತ್ತ ಎರಡೂ ಕೂಡ ಕಾರಣ ಆಗ್ತವೆ. ಹೌದಾ? ಇನ್ನು ಕೋನ್ ಬಿ ಎ ಡಿ ಐತಲ್ಲ, ಕೋನ್ ಬಿ ಎ ಡಿ ಅಂದ್ರೂ ಒಂದು, ಕೋನ್ ಬಿ ಎ ಸಿ ಅಂದ್ರೂ ಒಂದು, ಎರಡನೇ ತ್ರಿಭುಜಗಳು ಇವೆರಡು ಒಂದಾಗ್ತಾವಿಲ್ಲ ನೋಡಿ. ಈ ತ್ರಿಭುಜ ಸಾಮಾನ್ಯ ಆಗ್ತದೆ, ಉಭಯ ಸಾಮಾನ್ಯ ಅಂತ ಹೇಳ್ತೇವೆ. ಎರಡೂ ತ್ರಿಭುಜಗಳಿಗೆ ಸಾಮಾನ್ಯವಾಗಿರ್ತಕ್ಕಂತಹ ಒಂದು ಕೋನಗಳು ಅನ್ನೋದನ್ನು ನಾವು ಗಮನಿಸ್ತೀವಿ. ಆದ್ದರಿಂದ ನೋಡಿರಿ, ಇಲ್ಲಿ ಬರೆಯೋದು ಟ್ರಿಕ್ ಐತಿ. ಡಿ ಬರೀರಿ, ಎ ಬರೀರಿ, ಅನುರೂಪ ಶೃಂಗಗಳು ಬಂದುಬಿಡ್ತಾವೆ ನಿಮಗೆ. ಡಿ ಎ, ಇನ್ನು ಡಿ ಎ ಬಂತು, ಯಾವ್ದು ಉಳಿತು, ಬಿ ಉಳಿತು, ಅದನ್ನು ಬಿ ಇಡ್ರಿಲಿ. ಸಮರೂಪಿ ತ್ರಿಭುಜ ಏನು ಬರೀರಿ ಅಂದ್ರೆ, ಎ ಬಿ ಸಿ ಬರಿಬೇಡ್ರಿ, ಬಿ ಎ ಮುಂದೇನು ಬರೀರಿ, ಸಿ ಬರೀರಿ. ಹಿಂಗೆ ಬರೆದ ನಂತರ ಇನ್ನೇನು ಮಾಡ್ಕೊಂಡ್ರೆ ಅನುಪಾತಗಳನ್ನು ತಗೊಳ್ಳಿ. ಡಿ ಎ ಡಿವೈಡೆಡ್ ಬೈ ಬಿ ಎ, ಇದು ಗೊತ್ತು ನಿಮ್ಗೆ ಹೆಂಗೆ ಬರಿಬೇಕಂತ. ಡಿ ಎ ಡಿವೈಡೆಡ್ ಬೈ ಬಿ ಎ ಈಕ್ವಲ್ ಟು ನೆಕ್ಸ್ಟ್ ಎ ಬಿ ಡಿವೈಡೆಡ್ ಬೈ ಎ ಸಿ, ಎ ಬಿ ಡಿವೈಡೆಡ್ ಬೈ ಎ ಸಿ ಆದ ನಂತರ ಏನು ಬರಿಬೇಕಂದ್ರೆ, ಡಿ ಬಿ ಡಿವೈಡೆಡ್ ಬೈ ಬಿ ಸಿ. ಇಲ್ಲಿ ಯಾವ ಎರಡು ಅನುಪಾತಗಳ ಪುನರಾವರ್ತನೆ ಆಗಿದಾವೆ ನೋಡ್ಬೇಕು. ಇಲ್ಲಿ ಎ ಬಿ ಐತಿ, ಇಲ್ಲೂ ಎ ಬಿ ಐತಿ. ಪುನರಾವರ್ತನೆ ಆಗಿರ್ತಕ್ಕಂಥ ಎರಡು ಅನುಪಾತ ಇಟ್ಕೊಳ್ಳೋದು, ಬೇಡಾದ ಮೂರನೇದು ಬಿಟ್ಬಿಡೋದು. ಅಂದ್ರೆ ನಿಮಗೇನು ಬರ್ತೈತೆ ಅಂದ್ರೆ, ಇಲ್ಲಿ ಎ ಡಿ ಡಿವೈಡೆಡ್ ಬೈ ಎ ಬಿ, ಇನ್ನು ಇದು ನೇರವಾಗಿ ಬರೆದು ಬಿಡುತ್ತಂತೆ. ಈಗ ನೋಡ್ರಿ, ಇವೆರಡನ್ನು ಹೋಲಿಸ್ಕೊಂಡ್ರಿ ಅಂದ್ರೆ ನೋಡ್ರಿ, ಇದನ್ನ ಬಿಟ್ಬಿಡ್ರಿ,
ಎ ಬಿ ಇಂಟು ಎ ಬಿ ಅಂದರೆ ಏನಾಗ್ತತಿ, ಎ ಬಿ ಸ್ಕ್ವೇರ್ ಆಗ್ತದೆ. ಎ ಬಿ ಇಂಟು ಎ ಬಿ ಸ್ಕ್ವೇರ್ ಆಗ್ತದೆ. ಇದು ಎ ಡಿ ಇಂಟು ಎ ಸಿ, ಎ ಡಿ ಇಂಟು ಎ ಸಿ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಇದಕ್ಕೆ ಸಮೀಕರಣ 1. ಇನ್ನು ಇದೇ ಸೇಮ್ ಲೆಕ್ಕಾಚಾರಗಳು ಇಲ್ಲಿ ನಾನೇನು ತೊಗೊಂಡೆ, ಎ ಬಿ ಡಿ ತೊಗೊಂಡೆಲ್ಲ, ಹಂಗೆ ಬಿ ಡಿ ಸಿ ತೊಗೊಂಡು ಮಾಡಬೇಕಾಗ್ತದೆ ಮುಂದಿನ ಹಂತದೊಳಗೆ. ಅದನ್ನು ತೊಗೊಳ್ತೀನಿ ನೋಡಿ. ತ್ರಿಭುಜ ಯಾವುದು, ಬಿ ಡಿ ಸಿ ಮತ್ತು ತ್ರಿಭುಜ ಎ ಬಿ ಸಿಗಳಲ್ಲಿ ಮೊಟ್ಟ ಮೊದಲಿಗೆ ಒಂದು ಲಂಬಕೋನ ಅದ, ಆ ಲಂಬಕೋನವನ್ನು ಬರೆಯೋಣ. ಕೋನ ಬಿ ಡಿ ಸಿ 90 ಡಿಗ್ರಿ ಅದ, ಕೋನ ಬಿ ಡಿ ಸಿ. ಆಮೇಲೆ ಕೋನ ಎ ಬಿ ಸಿ 90 ಡಿಗ್ರಿ ಅದ, ಹೌದಾ? ಒಂದು ಜೊತೆ ಲಂಬಕೋನ ಆಯಿತಾ, ಎ ಡಿ ಸಿ ಮತ್ತು ಎ ಬಿ ಸಿ. ಇಲ್ಲಿ ನೋಡಿರಿ, ಇಲ್ಲಿ 90 ಡಿಗ್ರಿ ಅದ, ಇಲ್ಲಿ 90 ಡಿಗ್ರಿ. ಇನ್ನು ಸಿ ಉಭಯ ಸಾಮಾನ್ಯ ಐತೆ ಎರಡಕ್ಕೂ, ಅದನ್ನ ಬರಿತೀನಿ ನೋಡಿ. ಕೋನ ಡಿ ಬಿ ಸಿ ಡಿ, ಕೋನ್ ಬಿ ಸಿ ಡಿ ಈಕ್ವಲ್ ಟು ಬಿ ಸಿ ಡಿ ಈಕ್ವಲ್ ಟು ಬಿ ಸಿ ಎ, ಕೋನ್ ಬಿ ಸಿ ಎ ಆಯಿತು, ಹೌದಾ? ಇದು ಸಾಮಾನ್ಯ, ಇದು ನಮಗೆ ಸಾಮಾನ್ಯ ಅದ. ಇದು ಎಲ್ಲಿದೆ ಅಂದ್ರೆ ರಚನೆ ಮತ್ತು ದತ್ತದೊಳಗದ ಅನ್ನೋದನ್ನು ನಾವು ಗಮನಿಸ್ಬೇಕು. ಎರಡು ಜೊತೆ ಕೋನಗಳ ಸಮ ಅಂದ್ರೆ ಮೂರನೇದು ಆಟೋಮೆಟಿಕ್ ಸೇಮ್ ಇರಬೇಕು, ಕೋನ ಕೋನ ನಿರ್ಧಾರಕ ಗುಣದ ಪ್ರಕಾರ. ಆದ್ದರಿಂದ ತ್ರಿಭುಜ ಡಿ ಸಿ ಬಿ ನೋಡಿ, ತ್ರಿಭುಜ ಡಿ ಸಿ ಬಿ ಸಮರೂಪಿ ತ್ರಿಭುಜ ಏನು ಹೇಳಿಕ್ಕೆ ಸಾಧ್ಯ ಆಗತ್ತಾ, ಬಿ ಸಿ ಎ ಬರಿಬೇಕು. ಎ ಬಿ ಸಿ ಆಗಲಿ ಎ ಸಿ ಬಿ ನಿಮಗೆ ತಿಳಿದಂಗೆ ಬರೆಯಂಗಿಲ್ಲ. ಇಲ್ಲಿ ಅನುರೂಪ ಶೃಂಗಗಳು ಬರುವಂಗೆ ಬರ್ಕೊಳ್ಳೋದೇ ಇಂಪಾರ್ಟೆಂಟ್ ಐತಿ, ಟ್ರಿಕ್ ಐತಿದ. ಇದಕ್ಕೆ ಕಾರಣ ಏನು, ಕೋನ ನಿರ್ಧಾರಕ ಗುಣ ಅನ್ನೋದನ್ನು ನಾವು ಗಮನಿಸ್ಬೇಕು. ಇಲ್ಲಿ ಹಿಂದೂ ಕೂಡ ಕಾರಣ ಬರಲಿಲ್ಲೇನೋ, ಬರಿಬೇಕು ನೋಡ್ರಿ. ಇವು ಹೆಂಗೆ ಸಮರೂಪಿ ಅಂತ ಬರ್ಕೊಂಡಿವಿ ನಾವು, ಕೋನ ನಿರ್ಧಾರಕ ಗುಣ. ಇದೆಲ್ಲೈತಿ, ಇದು ಬಿ ಎ ಡಿ ಈಕ್ವಲ್ ಟು ಬಿ ಎ ಸಿ ಏನಾಗ್ತದ, ಸಾಮಾನ್ಯ ಆಗ್ತದೆ ಅಂತಕ್ಕಂಥ ಕಾರಣ ಸ್ವಲ್ಪ ಕೊಟ್ಟರೆ ಒಳ್ಳೆಯದು. ಕೊಡಲಿಲ್ಲ ಅಂದ್ರೂ ಪರಿಗಣಿಸ್ತಾರೆ ನಿಮ್ಗೆ ಅಂಕಗಳನ್ನು, ಆದರೆ ಬರೆಯೋದು ಒಳ್ಳೆಯದು. ಈಗ ನೋಡ್ರಿ, ಸಮರೂಪಿ ಅಂತ ಬರ್ಕೊಂಡೆ, ಇನ್ನು ಅನುರೂಪ ಬಾವುಗಳನ್ನು ಹೋಲಿಸ್ಕೊಂಬಿಡ್ರಿ. ಡಿ ಸಿ ಡಿವೈಡೆಡ್ ಬೈ ಬಿ ಸಿ ಬರೀರಿ. ನೆಕ್ಸ್ಟ್ ಏನು ಬರ್ತದೆ, ಸಿ ಬಿ ಡಿವೈಡೆಡ್ ಬೈ ಸಿ ಎ ಬರೀತೀರಿ. ಸಿ ಬಿ ಡಿವೈಡೆಡ್ ಬೈ ಸಿ ಎ ಈಕ್ವಲ್ ಟು ಡಿ ಬಿ ಡಿವೈಡೆಡ್ ಬೈ ಬಿ ಎ, ಡಿ ಬಿ ಡಿವೈಡ್ ಬೈ ಬಿ ಎ. ಮೊದಲನೇ ಮತ್ತು ಕೊನೆಯ ಶೃಂಗಗಳನ್ನು ತೊಗೋಬೇಕು. ಇಲ್ಲಿ ಬಿ ಎ ತೊಗೋಬೇಕು, ಇಲ್ಲಿ ಡಿ ಬಿ ತೊಗೋಬೇಕು. ಇಲ್ಲಿ ಎರಡು ಯಾವ ರಿಪೀಟ್ ಅದ ನೋಡ್ರಿ. ಇಲ್ಲಿ ನೋಡ್ರಿ, ಬಿ ಸಿ ಐತಿ, ಇಲ್ಲಿ ಬಿ ಸಿ ಐತಿ. ಅಂದರೆ ಇವೆರಡು ಇಟ್ಕೋರಿ, ಇದನ್ನು ಬಿಟ್ಬಿಡ್ರಿ. ಬಿ ಸಿ ಇಂಟು ಬಿ ಸಿ ಹೊರ ಗುಣಾಕಾರ ಮಾಡ್ರಿ, ಏನಾಯಿತು, ಬಿ ಸಿ ಸ್ಕ್ವೇರ್ ಆದ. ಬಿ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಿ ಡಿ ಇಂಟು ಸಿ ಎ, ಸಿ ಡಿ ಇಂಟು ಸಿ ಎ ಅಥವಾ ಎ ಸಿ ಬರೀರಿ. ಇದಕ್ಕೆ ಸಮೀಕರಣ 2 ಅನ್ರಿ. ಆಗಳ ಇದಕ್ಕೆ ಸಮೀಕರಣ 1 ಅಂದಿವಲ್ಲ ನೋಡ್ರಿ. ಈಗ ನಮಗೆ ಏನು ಬೇಕಾಗೈತಿ, ಎ ಬಿ ಸ್ಕ್ವೇರ. ಈಗ ಎ ಬಿ ಸ್ಕ್ವೇರ್ ಬಂತು, ಇನ್ನೊಂದು ಕಡೆ ಬಿ ಸಿ ಸ್ಕ್ವೇರ್ ಬಂದದ್ದು. ಇಲ್ಲಿ ನೋಡ್ರಿ, ಇಲ್ಲಿ ಬಿ ಸಿ ಸ್ಕ್ವೇರ್ ಬಂದದ. ಈ ಎ ಬಿ ಸ್ಕ್ವೇರ ಬಿ ಸಿ ಸ್ಕ್ವೇರ್ ಎರಡು ಕೂಡಿಸೋನು ಮುಂದೆ ಏನಾಗ್ತದೆ ನೋಡ್ರಿ, ಅದು ಬೇಕಾದ ಉತ್ತರ ಬರ್ತದೆ. 1 + 2 ಬರಿಬೇಕು. ನೆಕ್ಸ್ಟ್ 1ನೇ ಸಮೀಕರಣ ಪ್ಲಸ್ 2ನೇ ಸಮೀಕರಣ, ಇವೆರಡನ್ನ ಕೂಡಿಸಿಬಿಟ್ರೆ ನೋಡ್ರಿ, 1ನೇ ಸಮೀಕರಣದ ಎಡಬದಿ ಎ ಬಿ ಸ್ಕ್ವೇರ್ ಐತಿ. ಆಮೇಲೆ 2ನೇ ಸಮೀಕರಣದ ಎಡಬದಿ ಏನದ ಅಂದ್ರೆ ಬಿ ಸಿ ಸ್ಕ್ವೇರ್ ಅದ, ಈಕ್ವಲ್ ಟು 1ನೇ ಸಮೀಕರಣದ ಬಲಬದಿ ಎ ಡಿ ಇಂಟು ಎ ಸಿ ಅದ, ಎ ಡಿ ಇಂಟು ಎ ಸಿ. ಆಮೇಲೆ 2ನೇ ಸಮೀಕರಣದ ಬಲಬದಿ ಏನದ ಅಂದ್ರೆ ಸಿ ಡಿ ಇಂಟು ಎ ಸಿ ಅದ, ಸಿ ಡಿ ಇಂಟು ಎ ಸಿ, ಸಿ ಡಿ ಇಂಟು ಎ ಸಿ. ಈಗೇನಾಗ್ತದೆ ನೋಡ್ರಿ, ಇಲ್ಲಿ ಸರಿಯಾಗಿ ಗಮನಿಸ್ಬೇಕು ನೀವು. ಏನೇನು ಗಮನಿಸ್ಬೇಕಂದ್ರೆ, ಇಲ್ಲಿ ಎ ಸಿ ಅದ, ಇಲ್ಲಿ ಎ ಸಿ ಅದ. ಆ ಎ ಸಿಯನ್ನು ಸಾಮಾನ್ಯ ಹಿಡ್ಕೊಂಡು ಬರ್ರಿ. ಹಿಡ್ಕೊಂಡು ಬಂದಮೇಲೆ ಏನಾಗ್ತದೆ ನೋಡ್ರಿ, ಎ ಸಿ ಸಾಮಾನ್ಯ ತೆಗೆದ ಮೇಲೆ ಉಳಿತದ ಎಷ್ಟು ಅಂದರೆ ಎ ಡಿ ಉಳಿತದ. ಪ್ಲಸ್ ಏನು ಬರೆಯೋಣ, ಸಿ ಡಿ ಬರೆಯೋಣ. ಎ ಡಿ ಪ್ಲಸ್ ಸಿ ಡಿ. ಈಗೇನಾಯ್ತು ನೋಡ್ರಿ, ಎ ಸಿ ಹಾಗೆ ಇರಲಿ ಇಂಟು ಎ ಡಿಗೆ ಸಿ ಡಿ ಕೂಡಿಸ್ಬಿಟ್ರೆ, ಎ ಡಿಗೆ ಸಿ ಡಿಯನ್ನು ಕೂಡಿಸ್ಬಿಟ್ರೆ ಏನು ಬರ್ತದೆ ನಿಮ್ಗೆ, ಎ ಸಿ ಬರ್ತದ. ಎ ಸಿ ಗುಣಾಕಾರ ಆಗಿ ಏನಾಯಿತು, ಎ ಸಿ ಸ್ಕ್ವೇರ್ ಆಯಿತು. ಎಡಭಾಗ ಏನದ, ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್, ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಇದನ್ನ ಏನು ಮಾಡಿರಿ, ತಿರುವು ಮುರು ಮಾಡಿ ಬರೀರಿ. ಬಲಭಾಗದ ಎಲ್ಲ ಎಡಭಾಗ ಬರೀರಿ, ಎ ಸಿ ಸ್ಕ್ವೇರ್ ಬರ್ತದ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಸೊ ಇದು ನಮಗೆ ಬೇಕಾಗಿರ್ತಕ್ಕಂತಹ ಸಾಧನೀಯ ವಿಕರ್ಣದ. ಎ ಸಿ ಅಂದರೆ ಏನು, ವಿಕರ್ಣ ನೋಡಿ. ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿದೆ ಅಂತಕ್ಕಂಥ ತೀರ್ಮಾನಕ್ಕೆ ನಾವು ಬರ್ತೀವಿ. ಸೊ ಇದಿಷ್ಟಾದರೆ ಪೈಥಾಗೋರಸ್ನ ಪ್ರಮೇಯದ ಸಾಧನೆ ಪೂರ್ಣ ಆಯಿತು. ನೋಡಿ ನಮ್ಮೆಲ್ಲ SLC ವಿದ್ಯಾರ್ಥಿಗಳೇ, ಪೈಥಾಗೋರಸ್ನ ವಿಲೋಮ ಪ್ರಮೇಯ ಏನು ಅಂತ ನೋಡೋಣ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಿರೂಪಣೆ ಏನು ಅಂತಕ್ಕಂಥದ್ದನ್ನು ಗಮನಿಸಿ. ಒಂದು ತ್ರಿಭುಜದಲ್ಲಿ ನಿಮಗೆಲ್ಲ ಗೊತ್ತು ಈಗಾಗಲೇ ಪೈಥಾಗೋರಸ್ ಪ್ರಮೇಯ ಅಂತಂದರೆ, ಒಂದು ಲಂಬಕೋಣ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರ್ತದೆ ಅಂತಕ್ಕಂಥದ್ದು ಗೊತ್ತು.
ಅದಕ್ಕೆ ವಿಲೋಮವಾಗಿ ಒಂದು ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹುವಿನ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿದ್ದರೆ ಆ ತ್ರಿಭುಜ ಲಂಬಕೋನ ತ್ರಿಭುಜ ಆಗಿರ್ತದೆ, ಅಥವಾ ಉಳಿದೆರಡು ಬಾಹುಗಳ ನಡುವಿನ ಕೋನ ಲಂಬಕೋನ ಆಗಿರ್ತದೆ ಅಂತಕ್ಕಂಥದ್ದನ್ನು ಸಾಧಿಸಬೇಕು ವಿಲೋಮ ಪ್ರಮೇಯದಲ್ಲಿ. ಈ ದತ್ತದಲ್ಲಿ ಏನಂತಂದರೆ ತ್ರಿಭುಜ ಎ ಬಿ ಸಿನಲ್ಲಿ ಗಮನಿಸಬೇಕೆಲ್ಲರೂ ಏನಪ್ಪ ಅಂತಂದರೆ ನಮಗೆ ದತ್ತಾಂಶ ದೊಡ್ಡ ಬಾಹುವಿನ ಮೇಲಿನ ವರ್ಗ ಅಂದರೆ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್, ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್, ಇದು ನಮಗೆ ದತ್ತಾಂಶ. ಹೀಗಿರಬೇಕಾದ್ರೆ ನಾವು ಸಾಧನೆ ಮಾಡಬೇಕಾಗಿರೋದೇನು ಅಂತಂದರೆ ಕೋನ ಎ ಬಿ ಸಿ ಇದ್ದದ್ದು 90 ಡಿಗ್ರಿ ಆಗ್ತದೆ ಅಂತ ನಾವೇನು ಮಾಡಬೇಕಾಗಿದೆ, ಸಾಧಿಸಬೇಕಾಗಿದೆ. ಸೊ ಅದಕ್ಕೋಸ್ಕರ ಒಂದು ಚಿಕ್ಕದಾಗಿರ್ತಕ್ಕಂಥ ರಚನೆಯನ್ನು ಮಾಡಬೇಕು. ನಾವೇನು ಮಾಡೋಣ ಅಂದರೆ ಇನ್ನೊಂದು ತ್ರಿಭುಜ ಡಿ ಇ ಎಫ್ ಅನ್ನು ರಚನೆ ಮಾಡೋಣ. ಹೇಗೆ ಅಂತಂದರೆ ಎ ಬಿನಷ್ಟೇ ಡಿ ಇ ಇರಬೇಕು, ಬಿ ಸಿನಷ್ಟೇ ಏನಿರಬೇಕಂದ್ರೆ ಇ ಎಫ್ ಇರಬೇಕು. ನೋಡಿರಿ, ಎ ಬಿ ಈಕ್ವಲ್ ಟು ಡಿ ಇ, ಎ ಬಿ ಈಕ್ವಲ್ ಟು ಡಿ ಇ, ಬಿ ಸಿ ಈಕ್ವಲ್ ಟು ಏನಾಗಿರಲಿ ಅಂದರೆ ಇ ಎಫ್ ಆಗಿರಲಿ. ಮತ್ತು ಇನ್ನೊಂದು ಕಂಡೀಷನ್ ಏನಂದರೆ ಕೋನ ಡಿ ಇ ಎಫ್ ಇದ್ದದ್ದು ಎಷ್ಟಕ್ಕೆ ಸಮ ಆಗಿರಲಿ ಅಂದರೆ ಲಂಬಕೋನ ಆಗಿರುವಂತೆ ನಾವೇನು ಮಾಡಬೇಕಾಗಿದೆ ಅಂತಂದರೆ ತ್ರಿಭುಜ ಡಿ ಇ ಎಫ್ ರಚಿಸಿ. ಸೊ ಇಷ್ಟು ರಚನೆಯನ್ನು ನಾವು ಮಾಡ್ಕೋಬೇಕಾಗ್ತದೆ. ಈಗ ತ್ರಿಭುಜ ಡಿ ಇ ಎಫ್ನಲ್ಲಿ ನೋಡು, ತ್ರಿಭುಜ ಡಿ ಇ ಎಫ್ನಲ್ಲಿ ನಮಗೇನಾಗಿದೆ, ಈ ನಲ್ಲಿ ಲಂಬಕೋನ ಇದೆ, ಹೌದಾ? ಈಗ ಗಮನಿಸ್ತಕ್ಕಂತಹ ಅಂಶ ಇಲ್ಲಿ ಏನು ಅಂತಂದರೆ ನೋಡ್ರಿ, ನಾವಿಲ್ಲಿ ಗಮನಿಸಬೇಕಾದದ್ದೇನು ಅಂತಂದರೆ ಈ ನಲ್ಲಿ ಲಂಬಕೋನ ಇದೆ, ಒಂದು ಮಾಹಿತಿ. ಎ ಬಿ ಇದ್ದದ್ದು ಡಿ ಸಮಾದ, ಬಿ ಸಿ ಇದ್ದದ್ದು ಇ ಎಫ್ ಸಮಾದ, ಹೌದಾ? ಈಗ ತ್ರಿಭುಜ ಡಿ ಇ ಎಫ್ನಲ್ಲಿ ನಾವು ರಚನೆಯಂತೆ ಕೋನ ಇ ಏನಾಗಿದೆ ಅಂದರೆ ಲಂಬಕೋನ ಆಗಿದೆ. ಹಾಗಾಗಿ ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ಡಿ ಎಫ್ ಸ್ಕ್ವೇರ್ ಈಸ್ ಈಕ್ವಲ್ ಟು ನೋಡಿರಿ, ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ ಡಿ ಇ ಸ್ಕ್ವೇರ್ ಪ್ಲಸ್ ಇ ಎಫ್ ಸ್ಕ್ವೇರ್ ಅಂತಕ್ಕಂಥದ್ದನ್ನು ಗಮನಿಸ್ತೀವಿ. ಈಗ ಡಿ ನಷ್ಟ ಏನದ ನೋಡ್ರಿ, ಎ ಬಿ ಅದ, ಅದಕ್ಕೆ ಇಲ್ಲಿ ಎ ಬಿ ರಿಪ್ಲೇಸ್ ಮಾಡ್ಕೊರಿ, ಎ ಬಿ ಸ್ಕ್ವೇರ್. ಮತ್ತು ಇ ಎಫ್ ನಷ್ಟ ಉದ್ದ ಯಾವುದದ, ಬಿ ಸಿ ಅದ. ಹಾಗೆ ನಾವು ರಚನೆ ಮಾಡ್ಕೊಂಡಿದ್ದೀವಿ, ಇಲ್ಲಿ ಬಿ ಸಿ ಹಾಕೊಳ್ಳೋಣ, ಬಿ ಸಿ ಸ್ಕ್ವೇರ್ ಆಯಿತು. ಆದರೆ ಇಲ್ಲಿ ನೋಡಿರಿ, ಡಿ ಎಫ್ ಸ್ಕ್ವೇರ್ ಎಡಗಡೆ ಹೆಂಗಿದ್ದಂಗೆ ಇರಲಿ, ಇದು ನೋಡಿರಿ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂದರೆ ಇಲ್ಲೈತೆ ನೋಡಿರಿ, ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂದರೆ ಏನಿದೆ, ಎ ಸಿ ಸ್ಕ್ವೇರ್ ಅನ್ನೋದನ್ನು ಗಮನಿಸ್ರಿ. ಭಾಳ ಈಸಿ ಇದೆ, ಆದರೆ ಇದನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ಸರಿಯಾಗಿ ಹಾಕ್ಕೋಬೇಕು, ಅದನ್ನು ಬದಲಾವಣೆ ಮಾಡ್ಕೋಬೇಕು. ಸ್ಕ್ವೇರ್ ಎರಡು ಕಡೆ ಹೊಡೆದಾಕ್ರಿ ಅಂದರೆ ನಿಮ್ಗೆ ಏನು ಬಂತು, ಡಿ ಎಫ್ ಈಸ್ ಈಕ್ವಲ್ ಟು ಏನು ಬಂತು, ಎ ಸಿ ಬಂತು. ಡಿ ಎಫ್ ಈಕ್ವಲ್ ಟು ಎ ಸಿ ಅಂದರೆ ಈ ಡಿ ಎಫ್ ಐತಲ್ಲ ಮೂರನೇ ಬಾಹು, ಅದು ಇದಕ್ಕೆ ಸಮ ಆಯ್ತು ಅಂತ ಪ್ರೂವ್ ಮಾಡಿದರೆ ನೀವೀಗ ಎ ಸಿಗೆ ಸಮಾದ ಅಂತ ಪ್ರೂವ್ ಮಾಡಿದ್ರಿ. ಈಗ ಗಮನಿಸಬೇಕಾದಂಥ ಅಂಶ ಈ ಎರಡೂ ತ್ರಿಭುಜಗಳಲ್ಲಿ, ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳಲ್ಲಿ ನೀವೇನು ಗಮನಿಸ್ತೀರಿ, ಎ ಬಿ ಈಕ್ವಲ್ ಟು ಡಿ ಇ ರಚನೆ ಪ್ರಕಾರ ಎ ಬಿ ಈಕ್ವಲ್ ಟು ಡಿ ಇ ಇದೆ, ಬಿ ಸಿ ಈಸ್ ಈಕ್ವಲ್ ಟು ಇ ಎಫ್ ಇದೆ, ಆಮೇಲೆ ಎ ಸಿ ಈಕ್ವಲ್ ಟು ಡಿ ಎಫ್ ಇದೆ. ಈಗ ಜಸ್ಟ್ ಸಾಧಿಸ್ಕೊಂಡ್ರೆ ಎ ಸಿ ಈಕ್ವಲ್ ಟು ಡಿ ಎಫ್ ಇಲ್ಲದ ನೋಡಿ, ಎ ಸಿ ಈಕ್ವಲ್ ಟು ಡಿ ಎಫ್ ಇದನ್ನು ಇಲ್ಲಿ ಉಪಯೋಗ ಮಾಡ್ಕೊಂಬೇಡ್ರಿ. ಆದ್ದರಿಂದ ನಾವೇನು ಹೇಳ್ತೀವಿ ಅಂದರೆ ಬಾಹು ಸರ್ವಸಮತೆಯ ಪ್ರಕಾರ, ಸಮರೂಪತೆ ಅಲ್ಲ, ಸರ್ವಸಮತೆಯಂತೆ, ಬಾಹು ಸರ್ವಸಮತೆಯಂತೆ ಈ ತ್ರಿಭುಜ ಎರಡು ಒಂದಕ್ಕೊಂದು ಸರ್ವಸಮ ಆಗ್ತವೆ. ತ್ರಿಭುಜ ಎ ಬಿ ಸಿ ಇದ್ದದ್ದು ಯಾವುದಕ್ಕೆ ಸರ್ವಸಮ ಆಯಿತು, ತ್ರಿಭುಜ ಡಿ ಇ ಎಫ್ಗೆ ಸರ್ವಸಮ ಆಯಿತು. ಯಾವಾಗ ಇವೆರಡು ತ್ರಿಭುಜಗಳು ಸರ್ವಸಮ ಆಗ್ತವೋ ಈ ನಲ್ಲಿ ಉಂಟಾಗಿರ್ತಕ್ಕಂಥ ಕೋನ 90 ಇದೆ. ಇಲ್ಲಿ ಇದಕ್ಕೆ ಅನುರೂಪವಾಗಿರ್ತಕ್ಕಂಥದ್ದು ಬಿ ಕೋನ, ಅಂದರೆ ಬಿನೂ ಕೂಡ ಎಷ್ಟಾಗಬೇಕು, ಲಂಬಕೋನ ಆಗಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ನಾವು ಬರ್ತೀವಿ. ಆದ್ದರಿಂದ ಕೋನ ಡಿ ಇ ಎಫ್ ಇದ್ದದ್ದು ಕೋನ ಎ ಬಿ ಸಿಗೆ ಸಮ ಆಗಬೇಕು. ಆದರೆ ಈಗಾಗಲೇ ನಮ್ಗೆ ಗೊತ್ತು ಡಿ ಇ ಎಫ್ ಇದ್ದದ್ದು 90 ಇದೆ. ಹಾಗಾಗಿ
ಕೋನ್ ಎ ಬಿ ಸಿ ಇದ್ದದ್ದು ನಮಗೆ 90 ಆಗ್ತದ. ಆದ್ದರಿಂದ ಕೋನ್ ಎ ಬಿ ಸಿ ಈಕ್ವಲ್ ಟು 90 ಡಿಗ್ರಿ. ಅಂದರೆ ಒಂದು ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹುವಿನ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾದರೆ ಆ ಎರಡು ಬಾಹುಗಳ ನಡುವೆ ಏರ್ಪಡ್ತಕ್ಕಂಥ ಕೋನ ಲಂಬಕೋನ ಆಗಿರ್ತದೆ ಅಂತಕ್ಕಂಥ ತೀರ್ಮಾನಕ್ಕೆ ನಾವು ಬರ್ತೀವಿ. ಸೊ ಇದಿಷ್ಟು ನಿಮಗೆ ಪೈಥಾಗೋರಸ್ನ ಪ್ರಮೇಯದ ವಿಲೋಮ ಪ್ರಮೇಯ. ಭಾಳ ಸರಳ ಇದೆ. ಆ ಲಿಂಕ್ಸನ್ನು ಯಾವ ರೀತಿ ಜೋಡಿಸ್ಕೋಬೇಕಂತ ಸ್ವಲ್ಪ ನೀಟಾಗಿ ಗಮನಿಸಿ ಪ್ರಾಕ್ಟೀಸ್ ಮಾಡಿದರೆ 100% ಕರಗತ ಆಗುತ್ತೆ.